242 ಪ್ರಯಾಣಿಕರಿದ್ದಂತ ಏರ್ ಇಂಡಿಯಾ 171 ವಿಮಾನ ಟೇಕ್ ಆಫ್ ಆದಂತ 1 ನಿಮಿಷದಲ್ಲೇ ಅದರ ಪೈಲಟ್ ಮೇಡೆ ಮೇಡೆ ಅನ್ನುವಂತ ಸೂಚನೆಯನ್ನು ಎಟಿಸಿಗೆ ಕೊಡ್ತಾರೆ. ಅದಾದಂತ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಬಿಜೆ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತ ಹಾಸ್ಟೆಲ್ಗೆ ನೇರವಾಗಿ ಹೋಗಿ ಗುದ್ದುತ್ತೆ. 58,000 ಲೀಟರ್ ಫ್ಯೂಯಲ್ ಇದ್ದಂತ ವಿಮಾನ ಬ್ಲಾಸ್ಟ್ ಆಗ್ತಾ ಇದ್ದಂತೆ ಭೂಕಂಪದ ಅನುಭವ ಆಗುತ್ತೆ. ಜೂನ್ 12, 2025 ಮಧ್ಯಾಹ್ನ 1:38ಕ್ಕೆ ಗುಜರಾತ್ನಿಂದ ಲಂಡನ್ಗೆ ಹೊರಟಿದ್ದಂತ ಏರ್ ಇಂಡಿಯಾ ವಿಮಾನದಲ್ಲಿದ್ದಂತ ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ಇನ್ನು 241 ಮಂದಿ ಇನ್ಕ್ಲೂಡಿಂಗ್ ಪೈಲಟ್ ಅಂಡ್ ಕ್ರೂ ಮೆಂಬರ್ಸ್ ಮೃತಪಟ್ಟಿದ್ದಾರೆ. ಆದರೆ ದುರಂತ ಇಷ್ಟಕ್ಕೆ ಮುಗಿಲಿಲ್ಲ. ಮಧ್ಯಾಹ್ನದ ಊಟಕ್ಕೆ ಅಂತ ಹಾಸ್ಟೆಲ್ಗೆ ಬಂದಂತ ಬಿಜೆ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಬಿದ್ದಂತ ವಿಮಾನ ಹಾಗೂ ಬ್ಲಾಸ್ಟ್ ನಿಂದಾಗಿ ಬಹಳ ಸಂಖ್ಯೆಯಲ್ಲಿ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಮನ ಕರಗುವಂತಿದೆ ಫ್ರೆಂಡ್ಸ್. ದುರಂತಕ್ಕೆ ತಾಂತ್ರಿಕ ದೋಷನೇ ಕಾರಣ ಅಂತ ಹೇಳಲಾಗ್ತಿದ್ರು ಕೂಡ ಸುಮಾರು 8,000 ಅವರ್ಸ್ನಷ್ಟು ಎಕ್ಸ್ಪೀರಿಯನ್ಸ್ ಇದ್ದಂತ ಪೈಲಟ್ ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ಮೇಡೆ ಮೇಡೆ ಅಂತ ಹೇಳಿ ಸಿಚುವೇಶನ್ ಕೈಮೀರಿ ಹೋಗಿದೆ ಅಂತ ಸೂಚನೆ ಕೊಟ್ಟರು ಅಂದ್ರೆ ಅಂತಹ ಟೆಕ್ನಿಕಲ್ ಗ್ಲಿಚ್ ಏನಾಗಿತ್ತು ಎಂಬುವಂಥದ್ದೇ ಇಲ್ಲಿ ಕಾಡುವಂತ ದೊಡ್ಡ ಪ್ರಶ್ನೆ. ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋಣ. ಮೃತರ ಕುಟುಂಬಕ್ಕೆ ಹಾಗೂ ಗಾಯಾಳುಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ.